ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಬಹುಭುಜಾಕೃತಿಗಳು ಅಂದ್ರೆ ಏನು, ಹೌದಾ? ಹಾಗಾದ್ರೆ ಆ ಬಹುಭುಜಾಕೃತಿಗಳ ಉದಾಹರಣೆಗಳು ಯಾವ್ಯಾವ ಅನ್ನೋದನ್ನ ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಬಹುಭುಜಾಕೃತಿಗಳ ವಿಧಗಳು. ಹಾಗಾದ್ರೆ ಆ ಬಹುಭುಜಾಕೃತಿಗಳನ್ನ ಎಷ್ಟು ವಿಧಗಳಾಗಿ ಮಾಡಿದ್ದೇವೆ ಅಂದ್ರೆ 2 ವಿಧಗಳಾಗಿ ಮಾಡಿದ್ದೇವೆ. ಒಂದು ನಿಯತ ಬಹುಭುಜಾಕೃತಿ, ಅದಕ್ಕೆ ನಾವು ರೆಗ್ಯುಲರ್ ಪಾಲಿಗಾನ್ ಅಂತೇಳಿ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ವಿಧ ಅನಿಯತ ಬಹುಭುಜಾಕೃತಿ, ಅದಕ್ಕೆ ಇರ್ರೆಗ್ಯುಲರ್ ಬಹುಭುಜಾಕೃತಿಗಳು ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಒಂದನೇ ವಿಧ ಯಾವ್ದಂದ್ರೆ ನಿಯತ ಬಹುಭುಜಾಕೃತಿ. ಹೌದಾ? ಒಂದೇದು ಯಾವುದು? ನಿಯತ ಬಹುಭುಜಾಕೃತಿ. ನೋಡಿ, ಹಾಗಾದ್ರೆ ನಿಯತ ಬಹುಭುಜಾಕೃತಿ ಅಂದ್ರೆ ಏನಂದ್ರೆ, ನೋಡಿ, ಒಂದು ಆಕೃತಿಯಲ್ಲಿ ಒಳಕೋನಗಳು ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು, ಒಂದೇ ಅಳತೆಯನ್ನ ಹೊಂದಿರಬೇಕು. ಅದೇ ರೀತಿಯಾಗಿ ಆ ಒಂದು ಆಕೃತಿಯ ಬಾಹುಗಳು ಕೂಡ, ಆ ಬಾಹುಗಳ ಉದ್ದಗಳು ಕೂಡ ಏನಾಗಿರ್ಬೇಕು? ಒಂದೇ ಅಳತೆಯನ್ನ ಹೊಂದಿರಬೇಕು. ಅಂತಹ ಆಕೃತಿಗಳಿಗೆ ನಾವು ಏನಂತ ಕೇಳ್ತೀವಿ? ನಿಯತ ಬಹುಭುಜಾಕೃತಿಗಳು ಅಂತೇಳಿ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಮೊದಲನೇದಾಗಿ ನಾವು ಏನ್ ಮಾಡೋಣ, ಇದರ ಡೆಫಿನಿಷನ್ ಅನ್ನ ಬರ್ಕೊಳ್ಳೋಣ. ನೋಡಿ, ಒಂದು ಆಕೃತಿಯಲ್ಲಿ ಒಳಕೋನಗಳ ಅಳತೆ ಒಂದೇ ಆಗಿದ್ದು ಮತ್ತು ಅವುಗಳ ಬಾಹುಗಳ ಉದ್ದಗಳು ಏನಾಗಿರ್ಬೇಕು? ಸಮ ಆಗಿರ್ಬೇಕು. ಅಂದ್ರೆ ಒಂದೇ ಆಗಿರ್ಬೇಕು, ಸಮವಾಗಿರಬೇಕು. ಹೌದಾ? ಅಂತಹ ಆಕೃತಿಗಳಿಗೆ ಏನಂತೇವಿ? ನಿಯತ ಬಹುಭುಜಾಕೃತಿಗಳು. ನಿಯತ ಬಹುಭುಜಾಕೃತಿಗಳು ಎನ್ನುವರು. ನೋಡಿ, ನಾವಿವತ್ತು ಏನನ್ನ ಅಭ್ಯಾಸ ಮಾಡಿದ್ದೇವೆ? ಬಹುಭುಜಾಕೃತಿಗಳ ವಿಧಗಳು. ಅದರಲ್ಲಿ ಒಂದೇದು ಯಾವ್ದಂದ್ರೆ ನಿಯತ ಬಹುಭುಜಾಕೃತಿ. ಹಾಗಾದ್ರೆ ಒಂದು ನಿಯತ ಬಹುಭುಜಾಕೃತಿ ಅಂದ್ರೇನು? ಒಂದು ಆಕೃತಿ, ಆ ಆಕೃತಿಯಲ್ಲಿ ಏನು ಒಳಗೊಂಡಿರ್ತದೆ? ಅವುಗಳ ಒಳಕೋನಗಳ ಅಳತೆ ಒಂದೇ ಆಗಿರ್ಬೇಕು. ಹೌದಾ? ಮತ್ತು ಅವುಗಳ ಬಾಹುಗಳ ಉದ್ದಗಳು ಕೂಡ ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು, ಅಂದ್ರೆ ಸಮ ಆಗಿರ್ಬೇಕು. ಅಂತಹ ಆಕೃತಿಗಳಿಗೆ ನಾವೇನಂತ ಕರಿತೀವಿ? ನಿಯತ ಬಹುಭುಜಾಕೃತಿಗಳು ಎಂದು ಕರೆಯುತ್ತೇವೆ ಅಥವಾ ಎನ್ನುವರು. ಒಂದೆರಡು ಉದಾಹರಣೆಯನ್ನ ನಾವು ನೋಡೋಣ. ಹೌದಾ? ಹಾಗಾದ್ರೆ ಯಾವ್ದಿರ್ಬೋದು? ನೋಡಿ, ಈಗಾಗಲೇ ನಮ್ಗೆ ಗೊತ್ತಿದೆ ಚೌಕ ಒಂದು ಏನಾಗಿದೆ? ನಿಯತ ಬಹುಭುಜಾಕೃತಿಗೆ ಉದಾಹರಣೆ ಆಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನೋಡಿ, ಚೌಕ ಒಂದು ಏನಾಗಿದೆ? ನಿಯತ ಬಹುಭುಜಾಕೃತಿ ಅಂದ್ರೆ ಅಷ್ಟು ಬಾಹುಗಳ ಅಳತೆ ಏನಾಗಿರ್ತದೆ? ಸೇಮ್ ಆಗಿರ್ತದೆ. ನೋಡಿ, ಈ ಚೌಕಕ್ಕೆ ಒಂದು ಹೆಸರು ಕೊಡ್ತೇನೆ, ಎ ಬಿ ಸಿ ಡಿ. ಹೌದಾ?
ಎ ಬಿ ಸಿ ಡಿ ಒಂದೇನಾಗಿದೆ ಚೌಕ ಆಗಿದೆ. ಹಾಗಾದ್ರೆ ಚೌಕದಲ್ಲಿ ಏನ್ ಅರ್ಥ ಇದೆ, ಅಷ್ಟು ಬಾಹುಗಳ ಅಳತೆ ಒಂದೇ ಆಗಿರುತ್ತದೆ, ಸಮ ಆಗಿರುತ್ತದೆ. ಹಾಗಾದ್ರೆ ಎ ಬಿ 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಆದ್ರೆ ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಆದ್ರೆ ಇದು 5 ಸೆಂಟಿಮೀಟರ್. ಅದೇ ರೀತಿಯಾಗಿ ಎ ಬಿ = 5 ಸೆಂಟಿಮೀಟರ್, ಬಿ ಸಿ = 5 ಸೆಂಟಿಮೀಟರ್, ಸಿ ಡಿ = 5 ಸೆಂಟಿಮೀಟರ್, ಡಿ ಎ = 5 ಸೆಂಟಿಮೀಟರ್. ನೋಡಿ ಇಲ್ಲಿ ಅಷ್ಟು ಬಾಹುಗಳ ಅಳತೆ ಏನಾಗಿದೆ, ಒಂದೇ ಆಗಿದೆ, ಅಂದ್ರೆ ಸಮವಾಗಿದೆ. 5 5 5 5. ಹೌದಾ? ಇನ್ನು ನೆಕ್ಸ್ಟ್ ಬರ್ತಾ ಇದೆ ಒಳ ಕೋನಗಳು. ನೋಡಿ ಇಲ್ಲಿ ಕೋನಗಳು ಎಲ್ಲಿ ಉಂಟಾಗ್ತವೆ ಅಂದ್ರೆ ಇಲ್ಲಿ 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 ಇಲ್ಲಿ. ಹಾಗಾಗಿ ಇವುಗಳಿಗೆ ನಾವು ಇಲ್ಲಿ ಎಂತ ಕೋನ ಉಂಟಾಗಿದೆ, 90 ಡಿಗ್ರಿ. ಈ ಕೋನ ಯಾವುದು, 90 ಡಿಗ್ರಿ. ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ನೋಡಿ ಒಳ ಕೋನಗಳು ಅಂದ್ರೆ ಈ ಆಕೃತಿಯಲ್ಲಿರುವಂತಹ ಒಳ ಕೋನಗಳು. ಹೌದಾ? ಕೋನಗಳು ನೋಡಿ, ಕೋನ ಎ 90 ಡಿಗ್ರಿ, ಕೋನ ಬಿ 90 ಡಿಗ್ರಿ, ಕೋನ ಸಿ 90 ಡಿಗ್ರಿ, ಕೋನ ಡಿ 90 ಡಿಗ್ರಿ. ನೋಡಿ ಇದರಿಂದ ನಾವು ಏನ್ ತಿಳ್ಕೊತಾ ಇದ್ದೀವಿ, ಚೌಕ ಅನ್ನುವಂಥದ್ದು ಒಂದು ಆಕೃತಿ. ಚೌಕ ಅನ್ನುವಂಥದ್ದು ಒಂದು ಆಕೃತಿಯಾಗಿದೆ. ಈ ಆಕೃತಿ ಅಂದ್ರೆ ಚಿತ್ರ. ಈ ಚಿತ್ರದಲ್ಲಿ ಅಷ್ಟು ಬಾಹುಗಳು ಸಮ ಆಗಿದ್ದಾವೆ ಮತ್ತು ಸಮನಾದ ಕೋನಗಳನ್ನ ಹೊಂದಿದ್ದಾವೆ. ಏನ್ ಮಾಡಿದಾವೆ, ಸಮನಾದ ಕೋನಗಳನ್ನ ಹೊಂದಿದ್ದಾವೆ. ಇಂತಹ ಒಂದು ಚಿತ್ರಗಳಿಗೆ, ಆಕೃತಿಗಳಿಗೆ ನಾವೇನಂತ ಕೇಳ್ತಾ ಇದ್ದೀವಿ, ನಿಯತ ಬಹುಭುಜಾಕೃತಿ. ಏನಂತ ಕೇಳ್ತಾ ಇದ್ದೀವಿ, ನಿಯತ ಬಹುಭುಜಾಕೃತಿಗಳು ಅಂತೇಳಿ ಕೇಳ್ತಾ ಇದ್ದೇವೆ. ಅಂದ್ರೆ ಆ ಒಂದು ಚಿತ್ರದ ಬಾಹುಗಳು ಸಮ ಆಗಿರಬೇಕು ಮತ್ತು ಕೋನಗಳ ಅಳತೆಗಳು ಕೂಡ ಸಮ ಆಗಿರಬೇಕು. ಹೌದಾ? ಇದೇ ರೀತಿಯಾಗಿ ಇನ್ನೂ ನಾವು ಹಲವಾರು ಉದಾಹರಣೆಗಳನ್ನ ನಾವೇನ್ ಮಾಡ್ಬೋದು, ಬರ್ಕೋಬಹುದು, ತಿಳ್ಕೋಬಹುದು. ಉದಾಹರಣೆಗೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ತ್ರಿಭುಜ. ಒಂದು ತ್ರಿಭುಜವನ್ನು ಬರೆದುಕೊಳ್ಳೋಣ. ಹೌದಾ? ತ್ರಿಭುಜ ಒಂದು ಬಹುಭುಜಾಕೃತಿ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಹಾಗಾಗಿ ಒಂದು ತ್ರಿಭುಜದ ಚಿತ್ರವನ್ನು ತೆಗೆಯೋಣ. ಹೌದಾ? ಈ ರೀತಿಯಾಗಿ ಪಿ ಕ್ಯೂ ಆರ್. ಹಾಗಾಗಿ ನೋಡಿ ಪಿ ಕ್ಯೂ ಎಷ್ಟಿದೆ, 6 ಸೆಂಟಿಮೀಟರ್, ಕ್ಯೂ ಆರ್ 6 ಸೆಂಟಿಮೀಟರ್, ಪಿ ಆರ್ 6 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಹೌದಾ? ಈಗ ಏನಾಯ್ತು, ಬಾಹುಗಳ ಅಳತೆ ಒಂದೇ ಆಯ್ತು. ಪಿ ಕ್ಯೂ = 6 ಸೆಂಟಿಮೀಟರ್, ಕ್ಯೂ ಆರ್ = 6 ಸೆಂಟಿಮೀಟರ್ ಮತ್ತು ಪಿ ಆರ್ = 6 ಸೆಂಟಿಮೀಟರ್ ಅಂತೇಳಿ ನಾವು ಬರ್ಕೊಂಡಿದ್ದೇವೆ. ಹಾಗಾದ್ರೆ ಬಾಹುಗಳ ಅಳತೆ ಸಮ ಆಯ್ತು. ನೋಡಿ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂತ ನಮ್ಗೆ ಗೊತ್ತಿದೆ ಈಗಾಗಲೇ. ಎಷ್ಟು, 180 ಡಿಗ್ರಿ. ಎಷ್ಟಾಯ್ತು, 180 ಡಿಗ್ರಿ. ಹಾಗಾದ್ರೆ ಆ 180 ಡಿಗ್ರಿಯನ್ನ ನಾವು 3 ಭಾಗ ಮಾಡಿದ್ರೆ ಎಷ್ಟಾಗ್ತಾ ಇದೆ, 60 60 60. ಹಾಗಾದ್ರೆ ಕೋನ ಪಿ = 60 ಡಿಗ್ರಿ, ಕೋನ ಕ್ಯೂ = 60 ಡಿಗ್ರಿ, ಕೋನ ಆರ್ = 60 ಡಿಗ್ರಿ ಐತೆ. ನೋಡಿ ಇಲ್ಲಿಯೂ ಕೂಡ ಏನಾಯ್ತು, ಬಾಹುಗಳು ಸಮವಾದವು, ಕೋನಗಳ ಅಳತೆ ಕೂಡ ಏನಾಯ್ತು, ಸಮ ಆಯ್ತು. ಇಂತಹ ಆಕೃತಿಗಳಿಗೆ ನಿಯತ ಬಹುಭುಜಾಕೃತಿಗಳು ಅಂತೇಳಿ ಕರಿತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.